Hello, hi dear students, welcome to GK Physics channel. ನೋಡಿ ನೀಟ್ 2026 ಕ್ವಶನ್ ಪೇಪರ್ನ ಸೊ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ ಕ್ವಶನ್ ಪೇಪರ್ ಯಾವ ಥರ ಇದೆಯಪ್ಪ ಅಂತ ಹೇಳಿದರೆ ಭಾಳಷ್ಟು ಈಸಿಯಾಗಿ 2026 ನೀಟ್ ಕ್ವಶನ್ ಪೇಪರನ್ನು ಕೇಳಿದ್ದಾನೆ. ಸೊ ಲೆಟ್ಸ್ ಸಿ ದ ಫಸ್ಟ್ ಕ್ವಶನ್ ಇನ್ ಫಿಸಿಕ್ಸ್. ನೋಡಿ ಫಸ್ಟ್ ಕ್ವಶನ್ ಏನಿದೆಪ್ಪ ಅಂತ ಹೇಳಿದ್ರೆ, ಎ ಸಿಂಪಲ್ ಪೆಂಡಲಮ್ ಹ್ಯಾವಿಂಗ್ ಟೈಮ್ ಪೀರಿಯಡ್ ಈಸ್ ಟಿ, ದ ವೇರಿಯೇಷನ್ ಆಫ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಟಿ. ಸೊ ಕೈನೆಟಿಕ್ ಎನರ್ಜಿ ವರ್ಸಸ್ ಟಿಗೆ ರಿಲೇಷನನ್ನು ಕೇಳಿದ್ದಾನೆ. ಫಸ್ಟ್ ವಿ ನೋ ದಟ್ ಕೈನೆಟಿಕ್ ಎನರ್ಜಿ ಇಕ್ವೇಷನ್. ಕೈನೆಟಿಕ್ ಎನರ್ಜಿ ಇಕ್ವೇಷನ್ ಏನಿದೆ ಆಫ್ ಎಮ್ ವಿ ಸ್ಕ್ವೇರ್. ಹಾಗಾದರೆ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎಸ್ ಎಚ್ ಎಮ್ ಡಿಸ್ಪ್ಲೇಸ್ಮೆಂಟ್ ಎ ಸೈನ್ ಒಮೆಗಾ ಟಿ. ಸೊ ಇದನ್ನು ಡಿಫ್ರೆನ್ಸಿಯೇಷನ್ ಮಾಡಿದರೆ ವೆಲಾಸಿಟಿ ಸಿಗುತ್ತೆ. ಸೊ ದಟ್ ಈಸ್ ವೆಲಾಸಿಟಿ ಈಸ್ ಈಕ್ವಲ್ ಟು ಎ ಒಮೆಗಾ ಕಾಸ್ ಒಮೆಗಾ ಟಿ. ಹಾಗಾದರೆ ದಟ್ ಈಸ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಇಕ್ವೇಷನ್ ಏನು ಬರುತ್ತೆ, ಆಫ್ ಎಮ್ ಎ ಸ್ಕ್ವಯರ್ ಒಮೆಗಾ ಸ್ಕ್ವಯರ್ ಕಾಸ್ ಸ್ಕ್ವಯರ್ ಒಮೆಗಾ ಟಿ. ಸೊ ಹಾಗಾದರೆ ಕೈನೆಟಿಕ್ ಎನರ್ಜಿ ವರ್ಸಸ್ ಟಿ ಟೈಮ್. ಓಕೆ, ಸೊ ಲೆಟ್ಸ್ ಸಿ ದ ಗ್ರಾಫ್. ಸೊ ದಿಸ್ ಈಸ್ ಎ ಗ್ರಾಫ್. ಸೊ ಇದು ಕೈನೆಟಿಕ್ ಎನರ್ಜಿ, ದಿಸ್ ಒನ್ ಈಸ್ ಕಾಲ್ಡ್ ಆಸ್ ವಾಟ್, ಟೈಮ್. ಸೊ ಹಾಗಾದರೆ ಪಾರ್ಟಿಕಲ್ ಎಲ್ಲಿಂದ ಆಸೋಲೇಟ್ ಆಗ್ತಾ ಇದೆ, ಇಟ್ ವಿಲ್ ಬಿ ಪಾರ್ಟಿಕಲ್ ಈಸ್ ಆಸೋಲೇಟ್ ಫ್ರಮ್ ಟಿ ಈಸ್ ಈಕ್ವಲ್ ಟು ಟೈಮಿಗೆ. ಸೊ ಇಟ್ ವಿಲ್ ಬಿ ಆಸೋಲೇಟ್ ಫ್ರಮ್ ಎಕ್ಸ್. ಸೊ ಫ್ರಮ್ ಮೇನ್ ಪೊಸಿಷನಿಂದ ಆಗ್ತಾ ಇದೆ, ದಟ್ ಈಸ್ ಮೇನ್ ಪೊಸಿಷನ್. So main position to extreme position, so you have to type time t by 2 then time t. So correct, which is the correct answer for this question? So nodi yavudide, that is option 4th is the right answer for this question. So let's move to the second question. A room heater. Okay, so this is a heater. Okay, so idu this one is called as heater. This power is equal to ಎಷ್ಟು ಕೊಟ್ಟಿದ್ದಾನೆ, 400 ವ್ಯಾಟ್. ಸೊ ಎಷ್ಟು ವೋಲ್ಟೇಜ್ ಇದೆ ಇದಕ್ಕೆ, 220 ವೋಲ್ಟೇಜ್ ಇದೆ. ಸೊ ಇಫ್ ದ ಸಪ್ಲೈ ವೋಲ್ಟೇಜ್ ಡ್ರಾಪ್, ಓಕೆ ಸೇಮ್ ಹೀಟರ್ ಇದೆ. ಸೊ ಇದಕ್ಕೆ ಸಪ್ಲೈ ವೋಲ್ಟೇಜನ್ನು ಎಷ್ಟು, 220 ಇದ್ದಿದ್ದು. ಸೊ ವಿ ಡ್ಯಾಶ್ ಎಷ್ಟು ಮಾಡ್ತಾನೆ ಅಂತ ಹೇಳ್ತಾನೆ, 200 ಮಾಡಿದರೆ ಸೊ ವಾಟ್ ಈಸ್ ಪವರ್, ಕ್ವಶನ್ ಮಾರ್ಕ್. ಸೊ ಹಾಗಾದರೆ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಫಸ್ಟಿಗೆ ಏನು ಮಾಡೋಣ, ಸೊ ಈಗ ಇಲ್ಲಿಷ್ಟು ಪವರ್ ಕೊಟ್ಟಾಗ ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದಿಸ್ ಒನ್, ರೆಸಿಸ್ಟೆನ್ಸನ್ನು ಕಂಡುಹಿಡಿಯೋಣ. ಸೊ ದಟ್ ಈಸ್ ಫಾರ್ಮುಲಾ ಪಿ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ, ವಿ ಸ್ಕ್ವಯರ್ ಬೈ ಆರ್. ಸೊ ಹಾಗಾದರೆ ದಟ್ ಈಸ್ ಆರ್ ಈಸ್ ಈಕ್ವಲ್ ಟು ಏನಾಗುತ್ತೆ, ವಿ ಸ್ಕ್ವಯರ್ ಡಿವೈಡೆಡ್ ಬೈ ಪಿ. ಸೊ ಹಾಗಾದರೆ ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದ ಕಾಯಿಲ್, 220 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 400. So that is resistance of the coil is equal to 121 ohm. Ist bantu. This is first step. Come to the point of second one. ಈಗ ವೋಲ್ಟೇಜ್ ಅನ್ನು 220 ಇದ್ದು 200 ಮಾಡ್ತಾನೆ, ಪವರ್ ಕಂಡುಹಿಡಿಯಬೇಕು. ಸೊ ರೆಸಿಸ್ಟೆನ್ಸ್ ಡಸ್ ನಾಟ್ ಚೇಂಜ್. ಸೊ ಯಾಕಂದರೆ ರೆಸಿಸ್ಟೆನ್ಸ್ ಆಫ್ ಕಾಯಿಲ್ ಈಸ್ ಡಿಪೆಂಡ್ಸ್ ಅಪಾನ್ ಲೆಂತ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ನೇಚರ್ ಆಫ್ ಮೆಟೀರಿಯಲ್. ಹಾಗಾಗಿ ರೆಸಿಸ್ಟೆನ್ಸ್ ಏನಾಗಿರುತ್ತೆ, ಸೇಮ್ ಇರುತ್ತೆ ಕಾಯಿಲಿಂದು. ಸೊ ದಟ್ ಈಸ್ ಪಿ ಈಸ್ ಈಕ್ವಲ್ ಟು ವಿ ಸ್ಕ್ವಯರ್ ಬೈ ಆರ್. ಸೊ ವಿ ಎಷ್ಟು ಮಾಡ್ತಿದ್ದಾನೆ, 200 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 121. ಸೊ ದಟ್ ಈಸ್ 440 ಡಿವೈಡೆಡ್ ಬೈ 121. ಸೊ ದಟ್ ಈಸ್ ಪವರ್ ಈಸ್ ಈಕ್ವಲ್ ಟು ಆನ್ಸರ್ ಎಷ್ಟು ಬಂತು, ಸೊ 331 ವ್ಯಾಟ್. That is option 3rd is the right answer for second question. Next move to the third question. Today angular speed of flywheel. So this is a flywheel. So ಹಾಗಾದರೆ angular speed 600 ಇಂದ 1200 RPM ಹೋಗ್ತಾ ಇದೆ 10 ಸೆಕೆಂಡಿಗೆ. ನಂಬರ್ ಆಫ್ ರೆವಲ್ಯೂಷನ್ಸ್ ಆರ್ ಕಂಪ್ಲೀಟೆಡ್. ಎಷ್ಟು ರೊಟೇಷನ್ಸ್ ಕಂಪ್ಲೀಟ್ ಆಗ್ತವೆ ಅಂದರೆ, ಫಸ್ಟ್ ಒನ್ ಇದು ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿ ನೋ ದಟ್ ಫಾರ್ಮುಲಾ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್. ಅಂದರೆ
theta is equal to omega I t plus of E acceleration ಅಂದರೆ omega f minus omega I divided by t into t square. So now this t cancel. ಹಾಗಾದರೆ omega I is equal to first one 600 ರೆವಲ್ಯೂಷನ್ ಇರೋದನ್ನು ರೇಡಿಯಾನಿಗೆ ಕನ್ವರ್ಟ್ ಮಾಡಿ. how to convert radian into 2 pi divided by second means 60, so 0 0 10, so that is equal to 20 pi. So that is omega f is equal to 1200 into 2 pi divided by 60, so 20, that is equal to 40 pi. ಸೊ ಹಾಗಾದರೆ ಥೀಟಾ ಈಸ್ ಈಕ್ವಲ್ ಟು 20 pi ಇಂಟು 10 ಪ್ಲಸ್ 1/2 ಇಂಟು 40 ಒಳಗಡೆ 20 ಹೋದರೆ 20 pi ಇಂಟು 10. ಸೊ ದಟ್ ಈಸ್ ಥೀಟಾ ಈಸ್ ಈಕ್ವಲ್ ಟು 200 pi ಪ್ಲಸ್ 10, ದಟ್ ಈಸ್ 100 pi is equal to 300 pi. ಸೊ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಇಷ್ಟು ಬಂತು. ಹಾಗಾದರೆ ಎಷ್ಟು ರೊಟೇಷನ್ ಆಗುತ್ತೆ? ಸೊ ದಟ್ ಈಸ್ ನಂಬರ್ ಆಫ್ ರೊಟೇಷನ್ಸ್ ಎಷ್ಟು ಮಾಡಬೇಕಾಗುತ್ತೆ? ಸೊ ನಂಬರ್ ಆಫ್ ರೊಟೇಷನ್ಸ್ ಈಸ್ ಈಕ್ವಲ್ ಟು, ಸೊ ದಟ್ ಈಸ್ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಒಂದು ರೊಟೇಷನ್ಗೆ ಹೌ ಮಚ್ ರೇಡಿಯಾನ್ 2 pi. ಸೊ ದಟ್ ಈಸ್ 300 pi divided by 2 pi. We get answer 150 revolution. That is a fourth option is the right answer for this question. Next one, fourth question. The sum of kinetic energy and potential energy. Sum of kinetic energy and potential energy is equal to ಎಷ್ಟು ಹೇಳಿದಾನೆ? 0.02 joule. The speed of the simple pendulum bob ಅಟ್ ಇಕ್ವಿಲಿಬ್ರಿಯಮ್ ಪೊಸಿಷನ್. ಸೊ ಹಾಗಾದರೆ ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದಾರೆ. ಅಟ್ ಇಕ್ವಿಲಿಬ್ರಿಯಮ್ ಪೊಸಿಷನ್ನಲ್ಲಿ. ಓಕೆ, ಲೆಟ್ಸ್ ಸಿ ಕಾನ್ಸೆಪ್ಟ್ ಯಾವುದಿದೆ. ಇದು ಆಸೋಲೇಷನ್ಸ್ ಚಾಪ್ಟರಿಂದ SHM ಸಿಂಪಲ್ ಹಾರ್ಮೋನಿಕ್ ಮೋಷನ್, ಈ ಕಾನ್ಸೆಪ್ಟನ್ನು ಯೂಸ್ ಮಾಡಿರಿ. ಮಾಸ್ ಆಫ್ ದ ಬಾಬ್ ಕೊಟ್ಟಿದ್ದಾರೆ 20 ಗ್ರಾಮ್. ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ that is total energy. Total energy is equal to 0.02 joule ಕೊಟ್ಟಿದ್ದಾರೆ. ಹಾಗಾದರೆ ಸೊ ವಿ ನೋ ದಟ್ total energy is equal to ಫಾರ್ಮುಲಾ ಏನಿದೆ? ಆಫ್ KA ಸ್ಕ್ವಯರ್ is equal to ಎಷ್ಟು? 0.02. ಸೊ ಹಾಗಾದರೆ ಒಮೆಗಾ is equal to ಫಾರ್ಮುಲಾ ಗೊತ್ತಿದೆ, K/M. ಸೊ ಸ್ಕ್ವೇರ್ ಮಾಡಿ, ರೂಟ್ ಸ್ಕ್ವೇರ್ ಕ್ಯಾನ್ಸಲ್. ಸೊ ಹಾಗಾದರೆ 1/2 ಕೆ ಇದ್ದಲ್ಲಿ ಎಷ್ಟಾಗುತ್ತೆ? m ಒಮೆಗಾ ಸ್ಕ್ವೇರ್. ಓಕೆ, ಕೆ ಈಸ್ ಈಕ್ವಲ್ ಟು m ಒಮೆಗಾ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 0.02. ಸೊ ಹಾಗಾದರೆ ದಟ್ ಈಸ್ ಆಫ್, ಇಲ್ಲಿ ನೋಡು m. ಸೊ ದಿಸ್ ಈಸ್ ಎಕ್ಸ್ಟ್ರೀಮ್ ಪೊಸಿಷನ್. ಸೊ ಹಾಗಾದರೆ ಅಟ್ ಎಕ್ಸ್ಟ್ರೀಮ್ ಪೊಸಿಷನ್, ಅಟ್ ಇಕ್ವಿಲಿಬ್ರಿಯಮ್ನಲ್ಲಿ ಸೊ ವೆಲಾಸಿಟಿ ಇಕ್ವೇಷನ್ ಗೊತ್ತಿದೆ, ಎ ಒಮೆಗಾ ಕಾಸ್ ಒಮೆಗಾ ಟಿ ವ್ಯಾಲ್ಯೂ. ಸೊ ಹಾಗಾದರೆ ಎ ಈಸ್ ಈಕ್ವಲ್ ಟು ಏನಾಗುತ್ತೆ? ಎ ಈಸ್ ಈಕ್ವಲ್ ಟು ವಾಟ್? ಎ ಇಂಟು ಒಮೆಗಾ. ಸೊ ದಿಸ್ ವಿಲ್ ಬಿಕಮ್ಸ್ 1 ಅಟ್ ಇಕ್ವಿಲಿಬ್ರಿಯಮ್ ಪೊಸಿಷನಲ್ಲಿ. ಓಕೆ, ಇಕ್ವಿಲಿಬ್ರಿಯಮ್ ಪೊಸಿಷನಲ್ಲಿ. ಸೊ ದೆನ್ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಇದು ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು 0.02. then v square is equal to 2 into 0.02 divided by mass 20 into 10 to the power of minus 3. So that is v is equal to 1.41 meter per second. That is fourth option is the right answer. Next question, fifth question. A 100 tons closely wounded, so that is a radius is equal to 5 into 10 to the power of minus 2, has magnetic field is equal to
3.14 into 10 to the power of minus 3 Tesla at the center. The current flowing through the coil, so this is I current flowing through the coil. So magnitude of magnetic moment of this coil. So ಹಾಗಾದರೆ ಮ್ಯಾಗ್ನೆಟಿಕ್ ಮೂಮೆಂಟ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಕರೆಂಟ್ ಇಂಟು ಏರಿಯಾ. ಹಾಗಾದರೆ ನಾವು ಯು ಹ್ಯಾವ್ ಟು ಫೈಂಡ್ ಔಟ್ ಕರೆಂಟ್. ಸೊ ಹಾಗಾದರೆ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಸೆಂಟರ್ ಫಾರ್ಮುಲಾ? ಸೊ ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಸೆಂಟರ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಟರ್ನ್ಸ್ mu naught I divided by 2R. So that is I is equal to 2 magnetic field at center divided R divided by N into mu naught. So now put the values. 2 into magnetic field 3.14 into 10 to the power of minus 3 into R radius 5 into 10 to the power of minus 2. So divided by N 100, 10 square into mu naught 4 pi into 10 to the power of minus 7. So that is I is equal to, so this is a pi 3.14, 2 pi, 2 2s are 2 1s are 2.5s are, so that is 2.5. so this is a minus 5, this one cancel, 2.5 ampere. So now magnetic dipole moment is equal to current into area pi r square. That is current is 2.5 into 3.142 into radius 25 into 10 to the power of minus 4. So that is magnetic dipole moment is equal to 2 ampere meter square. So which is the right answer for this question? 2.5 2 ampere per meter square. Third one is the right answer for fifth question. Okay, ಹಾಗಾದರೆ let's see for next question. Question number 6 ನೋಡಿ. A submarine, so this is a general ಆಗಿ, the submarine is designed to withstand an absolute pressure. So that is absolute pressure is equal to 100 atmospheric pressure. 1 atmospheric pressure is already given. So into 10 to the power of 5 Pascal. How deep can it go below the water surface? You have to find out height, h below the water surface. ಹಾಗಾದರೆ P absolute pressure is equal to atmospheric pressure plus rho g h. ಹಾಗಾದರೆ rho g h is equal to P absolute pressure minus atmospheric pressure. That is h is equal to P absolute pressure minus atmospheric pressure divided by rho into g. So absolute pressure 100, 10 to the power of 5. So this is 1 atmospheric pressure, this much. That means 100 minus 1 into 10 to the power of 5 divided by 10 to the power of 3 into 10. So that is h is equal to, so 99 into 10 to the power of 1, that is 990 meter. That is second option is the right answer for sixth question. So seventh question nodi. So that is E is equal to h nu. So E is equal to h nu means energy of photon. This is energy of photon. So diffraction and interference, wave nature of light. ಸೊ ಭಾಳಷ್ಟು ಈಸಿಯಾಗಿರ್ತಕ್ಕಂಥ ಕ್ವಶನ್ ಕೇಳಿದ್ದಾರೆ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by p, that is ಡಿ ಬ್ರೋಗ್ಲೆ ವೇವ್ ಲೆಂತ್, ಫಸ್ಟ್ ಒನ್. ಸೊ ದೆನ್ ಕಾಂಪ್ಟನ್ ಎಫೆಕ್ಟ್, ಪಾರ್ಟಿಕಲ್ ನೇಚರ್ ಲೈಟ್. ಸೊ ಹಾಗಾದರೆ ವಿಚ್ ಇಸ್ ದ ರೈಟ್ ಆನ್ಸರ್? ಫಸ್ಟ್ ಆಪ್ಷನ್. ಥರ್ಡ್, ಸೊ ಸಿಗೆ 1 2 3rd 4, that is second option is the right answer for this question. Next question, Young's modulus.
ನೋಡಿ ಯಂಗ್ಸ್ ಮಾಡ್ಯುಲಸ್ ಅಪ್ಪ ಅಂತಂದರೆ ಯಂಗ್ಸ್ ಮಾಡ್ಯುಲಸ್ ಈಸ್ ಈಕ್ವಲ್ ಟು ಏನಂತ ಕರಿತೀವಿ, ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಬೈ ಲಾಂಜಿಟ್ಯೂಡಿನಲ್ ಸ್ಟ್ರೈನ್, ಅಂದರೆ ಲೆಂತ್ ಬರುತ್ತೆ. ಸೊ ದಟ್ ಈಸ್ ಸೆಕೆಂಡ್. ಕಾಂಪ್ರೆಸಿಬಿಲಿಟಿ, ದ ರೆಸಿಪ್ರೊಕಲ್ ಆಫ್ ಬಲ್ಕ್ ಮಾಡ್ಯುಲಸ್. ಸೊ ಹಾಗಾದರೆ ರೆಸಿಪ್ರೊಕಲ್ ಆಫ್ ಬಲ್ಕ್ ಮಾಡ್ಯುಲಸ್ ಅಂದರೆ, ಬಲ್ಕ್ ಮಾಡ್ಯುಲಸ್ ಅಂತಂದರೆ ಶೇರಿಂಗ್ ಸ್ಟ್ರೆಸ್ ಬೈ ಸ್ಟ್ರೈನ್. ಸೊ ಶೇರಿಂಗ್ ಸ್ಟ್ರೆಸ್ ಬೈ ಸ್ಟ್ರೈನ್ ಅಪ್ಪ ಅಂತಂದರೆ, ಸೊ ದಟ್ ಮೀನ್ಸ್ ಥರ್ಡ್ ಆಪ್ಷನ್. ಸೊ ದಿಸ್ ಒನ್ ಈಸ್ ಥರ್ಡ್ ಆಪ್ಷನ್. ಸೊ ದಿಸ್ ಒನ್ ಈಸ್ fourth option. Poisson's ratio, first option. So which is the right answer? That is second answer is the right answer for this question. Next one, 5 capacitors. So 10 idu 2.5 connected. The equivalent capacitance, find equivalent capacitance and charge on each capacitor respectively. First ಗೆ, so you have to make it into diagram. Series ನೆಲ್ಲ ಬರ್ತಾ ಇತ್ತು. So this one is series connection. So then come to the point of this one is parallel. So this is C1, C2, C3, C4, C5. So what is the formula of series? 1 by Cs is equal to 1 by C1 plus 1 by C2 plus 1 by C3 plus 1 by C4. So ಹಾಗಾದರೆ 1 by Cs is equal to 10, 1 2 3 4. So 2 2 ja 2 5 ja. So that is Cs is equal to 2.5 microfarad. ಓಕೆ, ಹಾಗಾದರೆ ಇದಿಷ್ಟು ಸೇರಿ ಕೆಪಾಸಿಟ್ರು, ಒಂದು ಕೆಪಾಸಿಟ್ರ್ ಆಯಿತು. ಸೊ ದಟ್ ಈಸ್ 2.5. ಸೊ ದಿಸ್ ಈಸ್ ಎ 2.5, ದಿಸ್ ಈಸ್ ಆಲ್ಸೋ 2.5 ಪ್ಯಾರಲಲ್. ಹಾಗಾದರೆ ಸಿ ಇಕ್ವಿವ್ಯಾಲೆಂಟ್ ಈಸ್ ಈಕ್ವಲ್ ಟು 5 ಮೈಕ್ರೋಫ್ಯಾರಡೆ. ಸೊ ಪ್ಯಾರಲಲ್ ಕನೆಕ್ಷನಲ್ಲಿ ಏನಾಗುತ್ತೆ, C1 ಪ್ಲಸ್ C2 ಪ್ಲಸ್ C3. ಹಾಗಾದರೆ ವಾಟ್ ಈಸ್ ದ ಚಾರ್ಜ್ ಆನ್ ಈಚ್ ಕೆಪಾಸಿಟರ್? ಸೊ ಚಾರ್ಜ್ Q ಈಸ್ ಈಕ್ವಲ್ ಟು ಫಾರ್ಮುಲಾ ಏನೈತಿ, C ಇಂಟು V. ಓಕೆ, ಹಾಗಾದರೆ ದೀಸ್ ಆರ್ ಸೀರೀಸಲ್ಲಿ ನೋಡಿ ಕೆಪಾಸಿಟರ್ ವ್ಯಾಲ್ಯೂ ಸೇಮ್ ಇದೆ, ಕೆಪಾಸಿಟರ್ ವ್ಯಾಲ್ಯೂಸ್ ಆರ್ ಸೇಮ್. ಸೊ ಕೆಪಾಸಿಟರ್ ವ್ಯಾಲ್ಯೂ ಸೇಮ್. ಸೊ ಇದಿಷ್ಟ್ರದ್ದು 2.5, ಇದಿಷ್ಟ್ರದ್ದು 2.5. ಸೊ ಕೆಪಾಸಿಟರ್ ವ್ಯಾಲ್ಯೂ ಸೇಮ್ ಇದೆ, ಸಿ ಅಂತಕ್ಕಂಥ ವ್ಯಾಲ್ಯೂ ಏನಾಗಿದೆ, ಸೇಮ್. ಸೊ ಹಾಗಾದರೆ ಸಿ ಅಂತಕ್ಕಂಥ ವ್ಯಾಲ್ಯೂ ಸೇಮ್ ಇದ್ದರೆ ಫಸ್ಟ್ ಒನ್ Q. ಸೊ QC1 is equal to QC2 is equal to QC3 is equal to QC4 is equal to C into B. C ವ್ಯಾಲ್ಯೂ ಎಷ್ಟಿದೆ, ದಟ್ ಈಸ್ 2.5. ಸೊ 2.5 into 50. ಸೊ 2.5 into 50. ಸೊ that is equal to 125 microfarad. Okay, 125 microfarad. So that is 125 microfarad. Sorry, microcoulomb. So 125. Q5 is also ಎಷ್ಟು ಬರುತ್ತೆ, ಸೇಮ್ ಕೆಪಾಸಿಟರ್ ಅಂದರೆ 125 microcoulomb. So ಹಾಗಾದರೆ which is the answer? That is fourth one is the right answer for this question. Next one, 10th question. The amount of work to raise the mass from the surface of earth. ನೋಡಿ ಇದು ಅರ್ಥ. ಸೊ ದಿಸ್ ಈಸ್ ಆರ್ ಈಸ್ ರೇಡಿಯಸ್, ದಿಸ್ ಈಸ್ ದ ಮಾಸ್ ಎಮ್. ಸೊ ಈಗ ಈ ಮಾಸನ್ನು ಎಷ್ಟು ಹೈಟಲ್ಲಿ, ರೇಡಿಯಸ್ ಹೈಟಲ್ಲಿ ರೈಸ್ ಮಾಡ್ತಾ ಇದ್ದಾನೆ, ರೇಡಿಯಸ್ ಹೈಟಲ್ಲಿ. ಸೊ ಹಾಗಾದರೆ ವಾಟ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಡನ್? ವರ್ಕ್ ಡನ್ ಅಂದರೆ ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ಫಾರ್ಮುಲಾ GMM divided by, so potential energy is equal to U minus GMM divided by R plus H. So that is potential energy is equal to U GMM divided by radius H is equal to R ಕೊಟ್ಟಿದ್ದಾರೆ, R plus R is 2R. So we know that G is equal to what, GM by R square. Then GM is equal to what, GR square. So then U is equal to minus GR square M divided by 2R. So this or cancel, is equal to mgr divided by 2. So this is work done against gravitational force, that is negative sign.
that is potential energy is equal to what is a formula, that means we get the answer mgr by 2. That is first option is the right answer for this question.